ಅದರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಆ ಒಂದು ಭಾರವನ್ನು ನೀವು ಯಾವ ರೀತಿ ನಿಭಾಯಿಸಿದ್ದೀರಾ? ಮೊದಲನೇದಾಗಿ ಸಿನಿಮಾ ಅಂದರೆ ನಂಗೆ ತುಂಬ ಇಷ್ಟ. ಸಿನಿಮಾ ಮಾಡಬೇಕು ಅಂತ ಸುಮಾರು ವರ್ಷ ನಾನು ಕಾದಿದ್ದೀನಿ. ಈ ಸಿನಿಮಾಗೋಸ್ಕರ ಅಂದರೆ ಮೊದಲನೇ ಸಿನಿಮಾ ಅಂತ ನಾನು ಸಿನಿಮಾ ಜರ್ನಿ ಶುರು ಮಾಡ್ಬೇಕಂತ ಸಾಕಷ್ಟು ತಯಾರಿ ಮಾಡಿದೆ, ಕಾಯ್ತಾ ಇದ್ದೆ ನನಗೆ. ಸೊ ಅದು ಯಾವಾಗಲೂ ಇತ್ತು. ಇವತ್ತು ಈ ಸಿನಿಮಾ ನಡೀತಾ ಇದೆ, ಕೊನೆಗೆ ಇವತ್ತು ರಿಲೀಸ್ಗೂ ಬಂದಿದೆ. ಅದಷ್ಟೇ ನನಗೆ ನೆನಪಿರೋದು. ಸೊ ನನ್ನ ಕಡೆಯಿಂದ ಎಷ್ಟಾಗಿದೆ ನಾನು ಮಾಡಿದ್ದೀನಿ, ಅದು ಜನ ಹೇಗೆ ತಗೋತಾರೆ ಅಂತ ನೋಡ್ಬೇಕಷ್ಟೆ. ನಿಮ್ಮನ್ನ ಒಂದು PRK ಪ್ರೊಡಕ್ಷನ್ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರೇ ಒಂದು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಒಂದು ತಯಾರಿ ಕೂಡ ಆಗಿತ್ತು, ಒಂದು ಟೀಸರ್ ಕೂಡ ಲಾಂಚ್ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ನೀವು ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೊತೀರಾ? ಅವ್ರನ್ನ ಪ್ರತಿ ದಿವಸ ಮಿಸ್ ಮಾಡ್ಕೋತೀನಿ. ಪ್ರತಿ ದಿವಸ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಯಾವುದೋ ಒಂದು ರೀತಿ ಅವ್ರ ನೆನ್ಪು ಬರ್ತಾನೆ ಇರುತ್ತೆ. ಈ ಸಿನಿಮಾ ಮಾಡಿದಾಗಲೂ ಅಷ್ಟೇ, ಯಾಕಂದ್ರೆ ಎಲ್ಲ ಅವ್ರ ಜೊತೆ ಕೆಲಸ ಮಾಡಿದವರು, ಸಂತೋಷ್ ಸರ್ ಆಗಲಿ, ಅಜ್ನೀಶ್ ಸರ್ ಆಗಲಿ, ವಿಜಯ್ ಸರ್ ಆಗಲಿ, ಎಲ್ಲರೂ ನಮ್ಮ ಚಿಕ್ಕಪ್ಪನ ಜೊತೆ ಕೆಲಸ ಮಾಡಿದವರು. ಅವರಷ್ಟೇ ಅಲ್ಲ, ಇಡೀ ಯೂನಿಟಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದವರು. ಸೊ ನಾನು ಅಲ್ಲಿ ಆ ಜಾಗದಲ್ಲಿ ನಾನು ನಿಂತಾಗ ಅಂದರೆ ಬರೀ ನೆನಪುಗಳು ಎಲ್ಲರಿಂದನೂ ಶೂಟಿಂಗಲ್ಲಿ ಅವ್ರ ಜೊತೆ ಕಳೆದ ಕ್ಷಣಗಳನ್ನ ಕೇಳ್ತಾ ಇದ್ದೆ. ಸೊ ಪ್ರತಿಯೊಂದು ದಿವಸ ಅವ್ರನ್ನ ಮಿಸ್ ಮಾಡ್ಕೋತಾನೆ ಇದ್ದೆ. ಸಂತೋಷ್ ಸರ್, ಯುವ ಯಾರಿವ? ನಿಮ್ಮವ್ವ ಅಷ್ಟೇ. ಏನಂದರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಈಗ ಜನರ ಮಡಲಿಗೆ ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೀವಿ. ಸೊ ನೀವೇ ಮುಂದೆ ಈಗ ಏನಾಗುತ್ತೆ, ಎಷ್ಟೇ ದೊಡ್ಡ ಬೋಗಿ ಆಗಿರಲಿ, ಎಷ್ಟೇ ಉದ್ದದ ಬೋಗಿಗಳಾಗಿರಲಿ, ಎಷ್ಟು ಸಂಖ್ಯೆ ದೊಡ್ಡದಾಗಿರಲಿ, ಬಟ್ ಅದಕ್ಕೊಂದು ಎಂಜಿನ್ ಬೇಕಲ್ಲ, ಆ ಎಂಜಿನೇ ನೀವು ಜನಗಳು, ಅದಕ್ಕೆ ಫ್ಯೂಯಲ್ಲೇ ನೀವು ಜನಗಳು. ಸೊ ನೀವು ಈ ಬೋಗಿನ, ಈ ಭಾರನ ತಗೊಂಡೋಗಿ ಜನರಿಗೆ ತಲುಪಿಸಿ ಅಂತ ನಾನು ಕೇಳ್ಕೊತೀನಿ. ಯುವ ನಿಮ್ಮವ. ಸರ್, ಹಾಗೆ ಇದೊಂದು ಫೋಟೋ ಇದನ್ನ ನೋಡಿದಾಗ ನನಗೆ ನೆನಪಾಗಿದ್ದು, ಅಪ್ಪು ಸರ್ ಪಾರ್ವತಮ್ಮ ಅವ್ರ ಕೈಯನ್ನ ಈ ತರ ಇಟ್ಕೊಂಡಿರ್ತಾರೆ, ಅದು ಚಂದನ್ ಅವ್ರು ತೆಗ್ದಿರ್ತಾರೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಈ ಪೋಸ್ಟರ್. ಇಲ್ಲಮ್ಮ, ಇದು ಸಿನಿಮಾ ಆಕ್ಚುಲಿ ಅದು ಹೌದು. ನನಗೆ ಈಗ ನೀವು ಹೇಳಿದ್ಮೇಲೆ ಜ್ಞಾಪಕ ಆಯ್ತು, ಸಿನಿಮಾದಲ್ಲಿ ಇದೊಂದು ಮೂಮೆಂಟ್ ಇದು. ಸೊ ಇರೋದು ಹಾಗೆ ಒಂದು ಮೂಮೆಂಟ್, ತಂದೆ ಜೊತೆ ಹೋಗ್ತಾ ಇರೋ ಒಂದು ಮೂಮೆಂಟು. ಪ್ರಾಬ್ಲಿ ನನಗೂ ಇಲ್ಲಿ ನೋಡಿದಾಗ ನೀವು ಹೇಳಿದ ಜ್ಞಾಪಕ ಆಯಿತು. ಸೊ ಅದು ಹಾಗೆ ಅಲ್ವಾ, ಒಂದು ಜವಾಬ್ದಾರಿ ಅಂತ ಬಂದಮೇಲೆ ತಂದೆ ತಾಯಿಗೆ ಒಂದು ಕೈ ಹಿಡಿದು, ಅವ್ರು ನಮ್ಮನ್ನು ಕೈ ಹಿಡಿದು ಕರ್ಕೊಂಡ್ಬಂದಿರ್ತಾರೆ. ಒಂದು ಘಟ್ಟಕ್ಕೆ ಹೋದ್ಮೇಲೆ ನಾವು ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಅದೊಂದು ಸೈಕಲ್, ಆ ಸೈಕಲ್ನ ಯುವ ನೆನಪಿಸುತ್ತಮ್ಮ ಎಲ್ಲರಿಗೂ. ಶ್ಯಾಮ್ ಸರ್, ಈಗ ಆಲ್ರೆಡಿ ನಿಮ್ದು ಅಪ್ಪ ಐ ಲವ್ ಯು ಸರ್ ಸಾಂಗ್